ನಮಸ್ಕಾರ. ನಾನು ಡಾಕ್ಟರ್ ಗಂಗಾಧರ ಆರ್, ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ಇಲ್ಲಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ದಾವಣಗೆರೆ ವಿಶ್ವವಿದ್ಯಾಲಯದ BA ಅಂತಿಮ ಪದವಿಯ 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ವಿಷಯದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಅರ್ಥಶಾಸ್ತ್ರದ ಎಂಬ ಪಠ್ಯದ 5ನೇ ಯೂನಿಟ್ ಅಥವಾ 5ನೇ ಚಾಪ್ಟರ್ನಲ್ಲಿ ಬರುವಂತಹ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಸಂಗತಿಗಳು ಅನ್ನುವಂಥ ವಿಷಯವನ್ನು ಕುರಿತು ಬೋಧನೆಯನ್ನು ಮಾಡಲಿದ್ದೇನೆ. ಈ ಒಂದು ಬೋಧನಾ ಕಾರ್ಯಕ್ಕೆ ಅಂತಿಮ BA ಅರ್ಥಶಾಸ್ತ್ರ ಪದವಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಟಾಪಿಕ್ ಒಂದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಸಂಗತಿಗಳು ಅಂತ, ಫ್ಯಾಕ್ಟರ್ಸ್ ಇನ್ವಾಲ್ವ್ಡ್ ಇನ್ ದ ಡೆವಲಪ್ಮೆಂಟ್ ಪ್ರೋಸೆಸ್. ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಸೆಸ್ಸಲ್ಲಿ ಯಾವ್ಯಾವ ಫ್ಯಾಕ್ಟರ್ಸ್ಗಳಿದೆ, ಯಾವ್ಯಾವ ಸಂಗತಿಗಳಿದೆ ಅನ್ನೋದನ್ನು ನೋಡುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನಾವು ಅಭಿವೃದ್ಧಿ ಅಥವಾ ಆರ್ಥಿಕ ಅಭಿವೃದ್ಧಿ ಅನ್ನುವಂಥ ಪದದ ಬಗ್ಗೆ ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ಆರ್ಥಿಕ ಅಭಿವೃದ್ಧಿ ಎನ್ನುವಂಥದ್ದು ಒಂದು ಅತ್ಯಂತ ಸಂಕೀರ್ಣವಾದಂಥ ಮತ್ತು ದೀರ್ಘಕಾಲದ ಪ್ರಕ್ರಿಯೆಯಾಗಿದ್ದು, ಈ ಒಂದು ಅಭಿವೃದ್ಧಿ ಕಾರ್ಯ ಸಾಧನೆಗೆ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಹಲವಾರು ಅಂಶಗಳು ನೆರವನ್ನು ನೀಡ್ತವೆ. ಇಂಥ ಒಂದು ನೆರವು ತುಂಬ ಅವಶ್ಯಕವಾದುದು ಆರ್ಥಿಕ ಅಭಿವೃದ್ಧಿಗೆ. ಅಂಥ ಅಂಶಗಳೆಂದರೆ ಬಂಡವಾಳ ಸಂಚಯನ, ಉಳಿತಾಯ ಮತ್ತು ಹೂಡಿಕೆ, ಮಾನವ ಸಂಪನ್ಮೂಲ, ತೆರಿಗೆಗಳು, ಕೊರತೆ ಹಣಕಾಸು, ಅತಿಪ್ರಸರಣ, ತಂತ್ರಜ್ಞಾನ ಇನ್ನೂ ಮುಂತಾದವುಗಳು ಆರ್ಥಿಕ ಅಭಿವೃದ್ಧಿಯನ್ನು ಪ್ರಚೋದಿಸುವಂತಹ ಹಾಗೂ ನಿರ್ಧರಿಸುವಂತಹ ಮಹತ್ವದ ಅಂಶಗಳಾಗಿವೆ ಎಂದರೆ ತಪ್ಪಾಗಲಾರದು. ಈ ಒಂದು ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವ ಅಂಶಗಳನ್ನು ಅಭಿವೃದ್ಧಿಯ ಅಗತ್ಯತೆಗಳು ಅಂತಲೂ ಕೂಡ ನಾವು ಕರಿಬಹುದಾಗಿದೆ. ಇದಕ್ಕೆ ಆರ್ಥಿಕ ಅಂಶಗಳ ಜೊತೆಗೆ ಬರೀ ಆರ್ಥಿಕ ಅಭಿವೃದ್ಧಿಗೆ ಬರೀ ಆರ್ಥಿಕ ಅಂಶಗಳಲ್ಲದೆ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ಮೌಲ್ಯ ಹಾಗೂ ಸಂಸ್ಥೆಗಳು, ಜನರ ಧಾರ್ಮಿಕ ಮನೋಭಾವ, ಸಾಂಸ್ಕೃತಿಕ ವ್ಯವಸ್ಥೆ ಇನ್ನೂ ಮುಂತಾದ ಆರ್ಥಿಕೇತರ ಅಂಶಗಳೂ ಸಹ ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದನ್ನು ನಾವು ಗಮನಿಸಬಹುದಾಗಿದೆ. ಆರ್ಥಿಕ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಪ್ರಮುಖ ಸಂಗತಿಗಳನ್ನು ನಾವು ಸಮಗ್ರವಾಗಿ 2 ಭಾಗಗಳಲ್ಲಿ ವರ್ಗೀಕರಿಸಬಹುದು. ಆ 2 ಭಾಗಗಳು ಯಾವುದು ಅಂತಂದರೆ, ಮೊದಲನೇದಾಗಿ ತಾಂತ್ರಿಕ ಸಂಗತಿಗಳು ಅಂತ ಒಂದು, ಎರಡನೇದಾಗಿ ಸಾಂಸ್ಥಿಕ ಸಂಗತಿಗಳು ಅಂತ, ಅಂದರೆ ಟೆಕ್ನಿಕಲ್ ಫ್ಯಾಕ್ಟರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟರ್ಸ್ ಅಂತ. ಈ ಟೆಕ್ನಿಕಲ್ ಫ್ಯಾಕ್ಟರ್ಸಲ್ಲಿ ಬರುವಂಥದ್ದು ಏನು ಅಂದರೆ ಮುಖ್ಯವಾಗಿ ಬಂಡವಾಳ ಸಂಚಯನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ಅಂಶಗಳು. ಹಾಗೆ ಇನ್ಸ್ಟಿಟ್ಯೂಷನಲ್ ಫ್ಯಾಕ್ಟರ್ಸಲ್ಲಿ ಬರುವಂಥ ಮುಖ್ಯ ಅಂಶಗಳು ಅಂದರೆ ಸರ್ಕಾರ ಮತ್ತು ಆರ್ಥಿಕ ಯೋಜನೆಗಳು ಅಂತ. ಇವುಗಳನ್ನು ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಇದಕ್ಕೆ ನಾವು ಇಲ್ಲಿವರೆಗೆ ಆರ್ಥಿಕಾಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಅಥವಾ ಪ್ರಕ್ರಿಯೆಯಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶಗಳು ಯಾವುವು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇವೆ. ಈಗ ನಾವು ಈ ಆರ್ಥಿಕಾಭಿವೃದ್ಧಿ ಪ್ರಕ್ರಿಯೆಯ ಮುಖ್ಯ ಸಂಗತಿಗಳಲ್ಲಿ ಒಂದಾದ ತಾಂತ್ರಿಕ ಸಂಗತಿಗಳ ಕುರಿತಂತೆ ಅದರಲ್ಲಿ ಬರುವಂಥ ಬಂಡವಾಳ ಸಂಚಯನದ ಬಗ್ಗೆ ನಾವು ಮೊದಲಿಗೆ ಚರ್ಚೆಯನ್ನು ಮಾಡೋಣ. ಈ ಬಂಡವಾಳ ಅನ್ನುವಂಥದ್ದು ಆರ್ಥಿಕಾಭಿವೃದ್ಧಿಯ ಅತ್ಯಂತ ಪ್ರಮುಖವಾದಂಥ ನಿರ್ಧಾರಕ ಅಂಶವಾಗಿದೆ. ಈ ಬಂಡವಾಳ ಇಲ್ಲದೇ ಆರ್ಥಿಕ ಚಟುವಟಿಕೆಗಳು ಯಾವುದೂ ಸಹ ಮುಂದಕ್ಕೆ ಹೋಗೋದೇ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ನಾವು ಬಂಡವಾಳವನ್ನು ಆಧರಿಸಿಯೇ ಇರ್ತೇವೆ. ಹಾಗೆ ಈ ಬಂಡವಾಳ ಅನ್ನುವಂಥದ್ದನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ಹಣ ಅಂತ ಪರಿಗಣಿಸ್ತೇವೆ. ನೀವು ಯಾವುದೇ ವ್ಯಕ್ತಿಯನ್ನು ಕೇಳಿದಾಗ ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ಯಾವುದೋ ಒಂದು ಉದ್ಯೋಗ ಮಾಡ್ತೀವಿ ಅಥವಾ ಕೆಲಸ ಮಾಡಬೇಕು ಅಂತಂದಾಗ ನಮ್ಮಲ್ಲಿ ಸಾಕಷ್ಟು ಬಂಡವಾಳ ಇಲ್ಲ ಅಂದರೆ ಸಾಕಷ್ಟು ಹಣ ಇಲ್ಲ ಅನ್ನುವಂಥ ಅರ್ಥದಲ್ಲಿಯೇ ಅದನ್ನು ಬಳಸಲಾಗುತ್ತದೆ. ಆದರೆ ಅರ್ಥಶಾಸ್ತ್ರದಲ್ಲಿ ಇದಕ್ಕೆ ಬೇರೆಯೇ ಆದಂಥ ವಿಶೇಷವಾದ ಅರ್ಥವಿದೆ. ಅರ್ಥಶಾಸ್ತ್ರದಲ್ಲಿ ಹಣ ಅನ್ನುವಂಥದ್ದು ಬಂಡವಾಳದ ಒಂದು ಭಾಗ, ಆದರೆ ಇನ್ನೂ ಕೆಲವು ಅಂಶಗಳು ಸೇರಿ ಬಂಡವಾಳ ಅನ್ನೋದನ್ನು ನಾವಿಲ್ಲಿ ನಿರ್ಧರಿಸ್ತೇವೆ. ಹಾಗಾದರೆ ಏನು ಬಂಡವಾಳ ಅಂತಂದರೆ ಉತ್ಪಾದನಾ ಕಾರ್ಯದಲ್ಲಿ ಅಗತ್ಯವಿರುವ
ಹಣಕಾಸು, ಯಂತ್ರಗಳು ಮತ್ತು ಸಲಕರಣೆಗಳು, ಕಾರ್ಖಾನೆ ಮತ್ತು ಕಟ್ಟಡಗಳು, ಕಚ್ಚಾ ಸರಕುಗಳು ಇನ್ನೂ ಮುಂತಾದವುಗಳನ್ನು ಬಂಡವಾಳ ಅಂತ ಕರೆಯಲಾಗುತ್ತದೆ. ಅರ್ಥಶಾಸ್ತ್ರದಲ್ಲಿ ಈ ರೀತಿಯ ಒಂದು ವಿಶೇಷವಾದ ಅರ್ಥವನ್ನು ಬಂಡವಾಳಕ್ಕೆ ನೀಡಲಾಗಿದೆ ಅಂತ. ಇನ್ನು ಬಂಡವಾಳ ಅಂದರೆ ಏನು ಅಂತ ಈಗ ನಮಗೆ ಗೊತ್ತಾಗಿದೆ. ಈಗ ನಂತರದಲ್ಲಿ ನಾವು ಬಂಡವಾಳ ಸಂಚಯನ ಹೇಗೆ ಮತ್ತು ಬಂಡವಾಳ ಸಂಚಯನ ಎಂದರೇನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಬಂಡವಾಳ ಸಂಚಯನ ಅಂತಂದರೆ ಉತ್ಪಾದನಾ ಕಾರ್ಯವನ್ನು ನಿರಂತರವಾಗಿ ನೆರವೇರಿಸಿಕೊಂಡು ಹೋಗಲು ಅಗತ್ಯವಾದ ಹಣಕಾಸನ್ನು ಕ್ರೋಢೀಕರಿಸುವಿಕೆ ಮತ್ತು ಹಣದ ಮೂಲಕ ಯಂತ್ರೋಪಕರಣಗಳನ್ನು ಖರೀದಿಸುವಿಕೆ, ಕಾರ್ಖಾನೆ ಮತ್ತು ಕಟ್ಟಡಗಳನ್ನು ನಿರ್ಮಿಸುವಿಕೆ, ನೀರಾವರಿ ಸೌಲಭ್ಯಗಳನ್ನು ಸೃಷ್ಟಿಸುವುದು, ಸಾರಿಗೆ ಸೌಲಭ್ಯಗಳನ್ನು ಕಲ್ಪಿಸುವುದು ಮತ್ತು ಮಾನವ ಬಂಡವಾಳ ನಿರ್ಮಾಣದಂತಹ ಮಹತ್ವದ ಅಂಶಗಳನ್ನು ಬಂಡವಾಳ ಸಂಚಯನ ಎಂದು ಕರೆಯಬಹುದಾಗಿದೆ. ಭವಿಷ್ಯದಲ್ಲಿ ಅನುಭೋಗಿ ಸರಕುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಕಾರಿಯಾಗುವ ಸರಕುಗಳ ಸೃಷ್ಟಿ ಮತ್ತು ಸಂಗ್ರಹಣೆಗೆ ಪ್ರಸ್ತುತದಲ್ಲಿ ದೊರೆಯುವ ಸಂಪನ್ಮೂಲಗಳನ್ನು ಮೀಸಲಾಗಿಡುವುದೇ ಬಂಡವಾಳ ಸಂಚಯನದ ವಿಧಾನ ಅಂತ ಹೇಳಿ ಪ್ರೊಫೆಸರ್ ರಾಗ್ನಾರ್ ನರ್ಕ್ಸ್ ಅವರು ತಮ್ಮ ಒಂದು ಡೆಫಿನೇಷನ್ಸಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಅವ್ರ ಪ್ರಕಾರ ಪ್ರಸ್ತುತ ಅನುಭೋಗವನ್ನು ತ್ಯಾಗ ಮಾಡುವಂಥದ್ದೇ ಬಂಡವಾಳ ಸಂಚಯನ ಅಂತ. ಅಂದರೆ ಪ್ರಸ್ತುತ ಅನುಭೋಗದ ತ್ಯಾಗವೇ ಬಂಡವಾಳ ಸಂಚಯನದ ಕೇಂದ್ರ ಬಿಂದುವಾಗಿದೆ ಅಂದರೆ ತಪ್ಪಾಗಲಾರದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ವರ್ತಮಾನ ಕಾಲದಲ್ಲಿ ವಿವಿಧ ವಿಧಾನಗಳಿಂದ ಉಳಿತಾಯ ಮಾಡಿ, ಅಂದರೆ ಬೇರೆ ಬೇರೆ ರೂಪದಲ್ಲಿ ಉಳಿತಾಯವನ್ನು ಮಾಡಿ ಅನುಭೋಗದಲ್ಲಿ ಮಿತವ್ಯಯವನ್ನು ಸಾಧಿಸಿ ಅದರಿಂದ ಕ್ರೋಢೀಕರಿಸಲಾದ ಸಂಪನ್ಮೂಲಗಳನ್ನು ಭವಿಷ್ಯದಲ್ಲಿ ಅನುಭೋಗ ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ಅಭಿವೃದ್ಧಿ ಸಾಧನೆಗೆ ಉಪಯೋಗವಾಗುವ ವಸ್ತುಗಳ ತಯಾರಿಕೆಗೆ ಬಳಸಿಕೊಳ್ಳುವುದೇ ಬಂಡವಾಳ ಸಂಚಯನದ ಸಾರವಾಗಿದೆ ಅಂತ. ಅಂದರೆ ನಾವು ಅಟ್ ಪ್ರೆಸೆಂಟ್ ನಮಗೆ ಏನು ಇನ್ಕಮ್ ಬರ್ತಾ ಇದೆ ಆ ಎಲ್ಲ ಇನ್ಕಮನ್ನು ಕೂಡ ಇವತ್ತೇ ತಿಂದು ಮುಗಿಸದೆ ಅಥವಾ ಖರ್ಚು ಮಾಡದೆ ಭವಿಷ್ಯದ ಉಪಯೋಗಕ್ಕಾಗಿ ಬೇಕಾಗ್ಬೋದು ಅಂತೇಳಿ ಕೆಲವೊಂದು ಹಣವನ್ನು ಅಥವಾ ಆದಾಯವನ್ನು ಬೇರೆ ಬೇರೆ ರೂಪದಲ್ಲಿ ಬ್ಯಾಂಕ್ಗಳಲ್ಲಿನೋ ಅಥವಾ ಜೀವ ವಿಮಾ ಸಂಸ್ಥೆಗಳಲ್ಲಿಯೋ ಇನ್ಯಾವುದೋ ರೂಪದಲ್ಲಿ ಉಳಿತಾಯವನ್ನು ಮಾಡೋದ್ರ ಮೂಲಕ ಭವಿಷ್ಯದ ಹೂಡಿಕೆಗೆ ನಮ್ಮದು ಒಂದಷ್ಟು ಕಾಣಿಕೆ ಅಂತ ನಾವು ಎತ್ತಿಡಬೇಕಾಗುತ್ತೆ ಅಂತ. ಈ ರೀತಿಯ ಒಂದು ಅಂಶವನ್ನು ನಾವು ಬಂಡವಾಳ ಸಂಚಯನ ಅಂತ ಕರೆಯಲಾಗುತ್ತದೆ. ಸೊ ಬಂಡವಾಳ ಸಂಚಯನ ಮತ್ತು ಬಂಡವಾಳ ಅಂದರೆ ಏನು ಅಂತ ನಾವು ಈಗಷ್ಟೇ ಅರ್ಥ ಮಾಡ್ಕೊಂಡಿದ್ದೇವೆ. ಈಗ ಬಂಡವಾಳ ಅಂದರೆ ಯಾವ್ಯಾವ ರೂಪದಲ್ಲಿರ್ತದೆ, ಎಷ್ಟು ವಿಧದಲ್ಲಿರುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಈಗ ಮುಂದೆ ನಾವು ಬಂಡವಾಳದ ವಿಧಗಳನ್ನು ನೋಡೋಣ. ಸೊ ಹೌ ಮೆನಿ ಟೈಪ್ಸ್ ಆಫ್ ಕ್ಯಾಪಿಟಲ್ಸ್ ಇನ್ ಎಕಾನಮಿ ಅಂತ, ಅರ್ಥವ್ಯವಸ್ಥೆಯಲ್ಲಿ ಎಷ್ಟು ಥರದ ಬಂಡವಾಳಗಳಿದೆ ಅನ್ನೋದನ್ನು ನಾವು ನೋಡೋಣ. ಅಂದರೆ ಇಲ್ಲಿ ನೋಡೋದಾದರೆ ಬಂಡವಾಳವನ್ನು ಸಮಗ್ರವಾಗಿ ನಾವು ಎರಡು ಭಾಗಗಳಾಗಿ ವಿಂಗಡಿಸಬಹುದು. ಏನು ಅಂದರೆ ಮೊದಲನೇದಾಗಿ ಭೌತಿಕ ಬಂಡವಾಳ, ಎರಡನೇದಾಗಿ ಮಾನವಿಕ ಬಂಡವಾಳ ಅಂತ. ಭೌತಿಕ ಬಂಡವಾಳ ಅಂದರೆ ಏನು? ಫಿಸಿಕಲ್ ಕ್ಯಾಪಿಟಲ್ ಅಂತಾರೆ. ಸೊ ವಾಟ್ ಈಸ್ ಫಿಸಿಕಲ್ ಕ್ಯಾಪಿಟಲ್? ಏನಂಗಂದರೆ ಅಂತಂದರೆ ಕಣ್ಣಿಗೆ ಗೋಚರವಾಗುವ ಮತ್ತು ಸ್ಪರ್ಶಿಸಲು ಸಾಧ್ಯವಿರುವಂತಹ ಉತ್ಪಾದಕ ಸರಕುಗಳಿಗೆ ಭೌತಿಕ ಬಂಡವಾಳ ಎಂದು ಹೆಸರು. ಅಂದರೆ ಫಿಸಿಕಲಿ ವಿಸಿಬಲ್ ಆ್ಯಂಡ್ ಫಿಸಿಕಲಿ ಟಚಬಲ್ ಗೂಡ್ಸ್ ಅಂತ ಏನಿದೆ ಅವುಗಳನ್ನು ನಾವು ಭೌತಿಕ ಬಂಡವಾಳ ಅಂತ ಕರಿತೇವೆ. ಉದಾಹರಣೆಗೆ ಯಂತ್ರೋಪಕರಣಗಳು, ಕಾರ್ಖಾನೆಗಳು ಮತ್ತು ಕಟ್ಟಡಗಳು, ಕಚ್ಚಾ ಸರಕುಗಳು ಇನ್ನೂ ಮುಂತಾದ ವಸ್ತುಗಳು. ಸೊ ಈ ಎಲ್ಲ ಭೌತಿಕ ಸರಕುಗಳ ತಯಾರಿಕೆ ಮತ್ತು ಸಂಗ್ರಹವೇ ಭೌತಿಕ ಬಂಡವಾಳದ ಸಂಚಯನವಾಗಿದೆ. ಎರಡನೇದಾಗಿ ಮಾನವಿಕ ಬಂಡವಾಳ ಅಂತಂದರೆ ಹ್ಯೂಮನ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತೀವಿ. ಈ ಹ್ಯೂಮನ್ ಕ್ಯಾಪಿಟಲ್ ಅನ್ನುವಂಥದ್ದು ಅಥವಾ ಮಾನವಿಕ ಬಂಡವಾಳ ಅನ್ನುವಂಥದ್ದು ಆರ್ಥಿಕಾಭಿವೃದ್ಧಿ ಪ್ರಕ್ರಿಯೆಗೆ ತುಂಬ ಅತ್ಯಂತ ಅಗತ್ಯವಾದದ್ದು. ಯಾವುದೇ ಒಂದು ದೇಶದಲ್ಲಿ ಗುಣಮಟ್ಟದ ಮಾನವ ಸಂಪನ್ಮೂಲ ಇಲ್ಲ ಅಂತಂದರೆ ಎಷ್ಟೇ ಸಂಪನ್ಮೂಲಗಳಿದ್ದಾಗ್ಯೂ ಎಷ್ಟೇ ಭೌತಿಕ ಬಂಡವಾಳ ಸಂಚಯನವಾದಾಗ್ಯೂ ಕೂಡ ಅದನ್ನು ಸರಿಯಾದ ಮಾರ್ಗದಲ್ಲಿ ಚಾನಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಮಾನವಿಕ ಬಂಡವಾಳ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟರು. ಏನಂಗಂದರೆ ಉತ್ಪಾದನೆಯ ಹೆಚ್ಚಳಕ್ಕೆ ನೆರವಾಗುವ
ಸೇವೆಗಳಾದ ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ವೈಜ್ಞಾನಿಕ ಪರಂಪರೆ, ಸಂಶೋಧನೆ ಇನ್ನೂ ಮುಂತಾದವುಗಳು ಮಾನವಿಕ ಬಂಡವಾಳಗಳಾಗಿವೆ ಅಂತ. ಮಾನವಿಕ ಬಂಡವಾಳದ ಮೇಲೆ ಹೂಡಿಕೆ ಮಾಡುವ ಮೂಲಕ ಜನರ ಮತ್ತು ಕಾರ್ಮಿಕರ ಗುಣಮಟ್ಟ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಮೂಲಕ ಭೌತಿಕ ಬಂಡವಾಳದ ದಕ್ಷ ಬಳಕೆಗೆ ಸಹಕಾರಿಯಾಗುತ್ತದೆ. ಅಂದರೆ ಭೌತಿಕ ಬಂಡವಾಳಗಳು ಯಥೇಚ್ಛವಾಗಿ ಲಭ್ಯವಿದ್ದಾಗಲೂ ಸಹ ಅದನ್ನು ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನುವಂಥ ಮಾನವ ಸಂಪನ್ಮೂಲ ಸರಿಯಾದ ರೀತಿಯಲ್ಲಿ ಇಲ್ಲ ಅಂತಂದರೆ ಅದೆಲ್ಲವೂ ಕೂಡ ವ್ಯರ್ಥವಾಗುತ್ತದೆ. ಹಾಗಾಗಿ ಅದರ ಸದ್ಬಳಕೆಗಾಗಿ ಮಾನವಿಕ ಬಂಡವಾಳ ಅತ್ಯಗತ್ಯ ಅಂತ. ಮಾನವ ಸಂಪನ್ಮೂಲದ ಮೇಲೆ ಹೂಡಿಕೆ ಮಾಡುವಂಥದ್ದು ತುಂಬಾ ನಿರ್ಣಾಯಕವಾದ ಪಾತ್ರವನ್ನು ವಹಿಸುವಂಥದ್ದು. ಸೊ ಬಂಡವಾಳ ಸಂಚಯನದ ಮೇಲಿನ ರಾಗ್ನರ್ ನರ್ಕ್ಸನ ವ್ಯಾಖ್ಯೆ ಏನು ಈ ಮೊದಲು ಕೊಟ್ಟಿದ್ರು ಅದು ಸ್ವಲ್ಪ ಸಂಕುಚಿತವಾದದ್ದು. ಅದು ಬರೀ ಭೌತಿಕ ಬಂಡವಾಳವನ್ನಷ್ಟೇ ಒಳಗೊಂಡಿರ್ತಕ್ಕಂಥದ್ದು. ಆದರೆ ಇದರ ಮೇಲಿನ ಸಮರ್ಪಕ ವ್ಯಾಖ್ಯೆ ಅಂತಂದರೆ ಭೌತಿಕ ಮತ್ತು ಮಾನವಿಕ ಬಂಡವಾಳ ಎರಡರ ಸಂಗ್ರಹವನ್ನೂ ಒಳಗೊಂಡಿರಬೇಕು ಅಂತ. ಯಾವುದನ್ನು ಒಂದನ್ನು ಬಿಟ್ಟು ಒಂದು ಇರಬಾರದು. ಇವೆರಡನ್ನೂ ಒಳಗೊಂಡಿರ್ತಕ್ಕಂಥದ್ದೇ ಬಂಡವಾಳ ಸಂಚಯನ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹ್ಯಾನ್ಸ್ ಸಿಂಗರ್ ಮತ್ತು ಕುಜ್ನೆಟ್ಸ್ ಎಂಬುವಂಥ ಅರ್ಥಶಾಸ್ತ್ರಜ್ಞರು ಮತ್ತೊಂದು ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅವರ ಪ್ರಕಾರ ಸದೃಶ ಮತ್ತು ಅಸದೃಶ ವಸ್ತುಗಳೆರಡರ ಸಂಗ್ರಹವೇ ಬಂಡವಾಳ ಸಂಚಯನ ಅಂತ. ನೋಡಿ, ಸದೃಶ ಅಂದರೆ ಕಣ್ಣಿಗೆ ಕಾಣುವಂತಹ, ಅಸದೃಶ ಅಂದರೆ ಕಣ್ಣಿಗೆ ಕಾಣದಂತಹ. ಕಣ್ಣಿಗೆ ಕಾಣುವಂಥದ್ದು ಅಂದರೆ ಯಂತ್ರೋಪಕರಣಗಳು, ಕಟ್ಟಡಗಳು ಮತ್ತು ಇನ್ನೂ ಮುಂತಾದವು. ಕಣ್ಣಿಗೆ ಕಾಣದಂತಹ ಅಂತಂದರೆ ಸೇವೆಗಳು, ಮಾನವ ಸಂಪನ್ಮೂಲ, ಬೇರೆ ಬೇರೆ ರೀತಿಯ ಸೇವೆಗಳು, ಬೋಧಕರಿರ್ಬೋದು, ವೈದ್ಯರಿರ್ಬೋದು, ಉತ್ಪಾದಕರಿರ್ಬೋದು, ಬೇರೆ ಬೇರೆ ರೀತಿಯ ಸೇವೆಗಳು, ಇವೆಲ್ಲವನ್ನೂ ಕೂಡ ನಾವು ಬಂಡವಾಳ ಸಂಚಯನ ಅಂತ ಕರಿತೀವಿ. ಈ ಬಂಡವಾಳ ಸಂಚಯನವನ್ನು ಕುರಿತಂತೆ ಅಭಿವೃದ್ಧಿ ಶಾಸ್ತ್ರದಲ್ಲಿ ಬಂಡವಾಳವನ್ನು 3 ವಿಧಗಳಾಗಿ ವಿಭಜನೆ ಮಾಡಿರೋದನ್ನು ನಾವು ಕಾಣಬಹುದಾಗಿದೆ. ಆ 3 ಭಾಗಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳ ಅಂತ, ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್. ಏನು ಸೋಷಿಯಲ್ ಓವರ್ಹೆಡ್ ಕ್ಯಾಪಿಟಲ್ ಅಂದರೆ ಮೂಲಭೂತ ಆರ್ಥಿಕ ಸೇವೆಗಳನ್ನು ಒದಗಿಸುವ ಮತ್ತು ಆಧುನೀಕರಣಕ್ಕೆ ನೆರವಾಗುವ ಅಂಶಗಳಾದ ಸಾರಿಗೆ ಸೌಲಭ್ಯಗಳು, ವಿದ್ಯುತ್ ಶಕ್ತಿ, ನೀರು ಸರಬರಾಜು ವ್ಯವಸ್ಥೆ, ಕಟ್ಟಡಗಳು, ಸಾರ್ವಜನಿಕ ಗ್ರಂಥಾಲಯಗಳು, ಸಾರ್ವಜನಿಕ ವಿಹಾರ ಕೇಂದ್ರಗಳು, ಸಮುದಾಯ ಕೇಂದ್ರಿತ ಭವನಗಳು, ಇನ್ನೂ ಮುಂತಾದವುಗಳು. ಇವುಗಳು ಜಾಸ್ತಿ ಇದ್ದಷ್ಟು ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ಹೆಚ್ಚಾಗ್ತವೆ, ಜನರ ಜೀವನ ಮಟ್ಟ ಉತ್ತಮವಾಗಿರುತ್ತೆ, ಅವರಿಗೆ ಮಾಹಿತಿ ಇನ್ನೂ ಮುಂತಾದ ಅಂಶಗಳು ಲಭ್ಯವಾಗ್ತವೆ. ಇದು ಅಭಿವೃದ್ಧಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು. ಸೊ ಎರಡನೇದಾಗಿ ನೇರ ಉತ್ಪನ್ನದಾಯಕ ಬಂಡವಾಳ ಅಂತ, ಡೈರೆಕ್ಟ್ ಪ್ರೊಡಕ್ಟಿವ್ ಕ್ಯಾಪಿಟಲ್. ಅಂದರೆ ಏನು, ಉತ್ಪಾದನಾ ಕ್ಷೇತ್ರಗಳಾದಂತಹ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದನೆಗೆ ನೆರವಾಗುವ ಯಂತ್ರೋಪಕರಣಗಳು ಹಾಗೂ ಸಾಧನ ಸಾಮಗ್ರಿಗಳು, ಇವುಗಳನ್ನು ನೇರವಾಗಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸಲಾಗುತ್ತದೆ. ಯಂತ್ರಗಳು, ಸಾಧನಗಳು, ಇನ್ನೂ ಮುಂತಾದವುಗಳನ್ನು. ಸೊ ಇವುಗಳನ್ನು ನೇರ ಉತ್ಪನ್ನದಾಯಕ ಬಂಡವಾಳ ಅಂತ ಕರಿತೀವಿ. ಸೊ ಮೂರನೇದಾಗಿ ದಾಸ್ತಾನುಗಳು, ಇನ್ವೆಂಟರೀಸ್ ಅಂತ. ಏನಂದರೆ ಈಗಾಗಲೇ ಉತ್ಪಾದನೆ ಮಾಡಲ್ಪಟ್ಟು ಇನ್ನೂ ಸಹ ಅನುಭೋಗಿಗಳಿಗೆ ದೊರಕಿರದ ಸಿದ್ಧಪಡಿಸಿದ ಸರಕುಗಳನ್ನು ದಾಸ್ತಾನು ಎನ್ನಲಾಗುತ್ತದೆ ಅಂತ. ಅಂದರೆ ಈಗಾಗಲೇ ಕೈಗಾರಿಕೆ ಮತ್ತು ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಆಗಿದ್ದಾವೆ, ಅವುಗಳನ್ನು ಅನುಭೋಗಿಗಳಿಗೆ ವಿತರಣೆ ಮಾಡದೆ ಹಾಗೆಯೇ ಸಂಗ್ರಹಣೆ ಮಾಡಿಟ್ಟುಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ, ಇದನ್ನು ನಾವು ದಾಸ್ತಾನು ಅಥವಾ ಸ್ಟಾಕ್ ಅಂತಲೂ ಕರಿತೀವಿ ಅಂತ. ಇದನ್ನು ಎಷ್ಟು ದಾಸ್ತಾನಿದೆ ಅಂತೇಳಿ ಒಂದು ಪುಸ್ತಕದಲ್ಲಿ ಎಂಟ್ರಿ ಮಾಡ್ಕೊಳ್ಳೋದ್ರಿಂದ ಇದನ್ನು ನಾವು ಇನ್ವೆಂಟರೀಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಸೊ ನೆಕ್ಸ್ಟು ಬಂಡವಾಳ ಸಂಚಯನದ ವಿವಿಧ ಹಂತಗಳು. ಅಂದರೆ ಬಂಡವಾಳ ಸಂಚಯನ ಒಂದೇ ಸಾರಿ ಆಗೋದಿಲ್ಲ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಏನು ಈ ಬಂಡವಾಳ ಸಂಚಯನದಲ್ಲಿ ಮುಖ್ಯವಾಗಿ 3 ಹಂತಗಳನ್ನು ನಾವು ನೋಡ್ಬೋದಾಗಿದೆ. ಮೊದಲನೇದಾಗಿ ಅನುಭೋಗವನ್ನು ಮಿತಗೊಳಿಸಿ ಹಣವನ್ನು ಉಳಿತಾಯ ಮಾಡುವಿಕೆ ಅಂತ. ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಯಾರ್ಯಾರು ಆದಾಯವನ್ನು ಪಡಿತಾ ಇದ್ದಾರೆ ಅವರು ಭವಿಷ್ಯದ ಉಪಯೋಗಕ್ಕಾಗಿ ಅಂತೇಳಿ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬೇಕಾಗುತ್ತೆ. ಬಂದಂಥ ಹಣವನ್ನೆಲ್ಲ ಪ್ರಸ್ತುತದಲ್ಲೇ ಖರ್ಚು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟವನ್ನು ಎದುರಿಸಬೇಕಾಗುತ್ತೆ ಅಂತ. ಅಲ್ಲದೆ ಈ ಉಳಿತಾಯ ಮಾಡಲಾದ ಹಣ ಹೆಚ್ಚು ಇದ್ದಷ್ಟು
ಹೂಡಿಕೆಗೆ ಅನುಕೂಲ ಆಗುತ್ತೆ. ಇದರಿಂದ ಹಲವಾರು ಅನುಕೂಲತೆಗಳನ್ನು ನಾವು ಪಡ್ಕೋಬಹುದು. ಎರಡನೇದಾಗಿ, ಜನರ ಉಳಿತಾಯವನ್ನು ಸಂಗ್ರಹಿಸಲು ವ್ಯವಸ್ಥಿತವಾದ ಬ್ಯಾಂಕುಗಳ ಮತ್ತು ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಅಂತ. ಇದು ಎರಡನೇ ಹಂತ. ನೋಡಿ, ಜನ ಉಳಿತಾಯ ಮಾಡಬೇಕು ಅಂತಂದರೆ ಯಾರೋ ಅಪರಿಚಿತ ವ್ಯಕ್ತಿಯ ಕೈಗೆ ಅಥವಾ ಗೊತ್ತಿಲ್ಲದ ವ್ಯಕ್ತಿಯ ಕೈಗೆ ಹಣವನ್ನು ತಗೊಂಡೋಗಿ ಕೊಡಿ ಅಂದರೆ ಯಾರೂ ಕೊಡೋದಿಲ್ಲ. ಅದಕ್ಕೋಸ್ಕರ ಜನರಿಗೆ ನಂಬಿಕೆ ಬರುವಂತಹ, ಆ ಒಂದು ಹಣಕಾಸಿನ ಸಂಸ್ಥೆ ಮೇಲೆ ವಿಶ್ವಾಸ ಬರುವಂತಹ ಒಂದು ನಿರ್ದಿಷ್ಟ ಪ್ರಮಾಣದ ಬ್ಯಾಂಕಿಂಗ್ ವ್ಯವಸ್ಥೆ ಮತ್ತು ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಆದಾಗ ಮಾತ್ರ ಉಳಿತಾಯಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇನ್ನು ಮೂರನೇ ಹಂತವಾಗಿ, ಜನರ ಉಳಿತಾಯವನ್ನು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಿಕೊಳ್ಳುವಂತಹ ಉದ್ಯಮ ಸಾಹಸಿ ವರ್ಗದ ಉದಯ ಅಂತ. ನೋಡಿ, ಜನ ಉಳಿತಾಯ ಮಾಡ್ತಾರೆ, ಬ್ಯಾಂಕ್ಗಳು ಆಗಿದೆ, ಆದರೆ ಅವುಗಳನ್ನು ಸಾಲ ತೆಗೆದುಕೊಂಡು ಹೂಡಿಕೆ ಮಾಡಲಿಕ್ಕೆ ಯಾರೂ ಮುಂದೆ ಬರಲಿಲ್ಲ ಅಂತಂದರೆ ಅದು ಕೂಡ ವ್ಯರ್ಥವಾಗುತ್ತದೆ. ಹಾಗಾಗಿ ಅಂಥ ಉಳಿತಾಯಗಳನ್ನು ಹೂಡಿಕೆಯಾಗಿ ಪರಿವರ್ತಿಸಿ ಕೈಗಾರಿಕೆಗಳಲ್ಲಿ ಅಥವಾ ವಿವಿಧ ಕ್ಷೇತ್ರಗಳಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತಹ ಸಾಹಸಿ ಉದ್ದಿಮೆದಾರರು ತುಂಬ ಅಗತ್ಯ. ಇಂಥವರಿದ್ದರೆ ಮಾತ್ರ ಅದು ಯಶಸ್ವಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಿಷ್ಟು ಬಂಡವಾಳ ಮತ್ತು ಬಂಡವಾಳ ಸಂಚಯನಕ್ಕೆ ಸಂಬಂಧಪಟ್ಟಂಥ ಒಂದು ಹಿನ್ನೆಲೆ ಅಥವಾ ಬ್ಯಾಕ್ಗ್ರೌಂಡ್ ಅಂತ ನಾವು ಹೇಳ್ಬೋದು. ಇಂಥ ಒಂದು ಬಂಡವಾಳ ಸಂಚಯನ ಆಗಬೇಕು ಅಂತಂದರೆ ಅದಕ್ಕೆ ಕೆಲವು ನಿರ್ದಿಷ್ಟವಾದ ಮೂಲಗಳಿದೆ. ಸೊ ಅದನ್ನು ನಾವು ಸೋರ್ಸಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್ ಅಂತ ಕರಿತೀವಿ. ಯಾವ್ಯಾವ ಮೂಲದಿಂದ ಬಂಡವಾಳ ಸಂಚಯನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅಂಶವನ್ನು ಈ ಮುಂದಿನ ಅಂಶಗಳ ಮುಖಾಂತರ ನಾವು ನೋಡ್ಬೋದಾಗಿದೆ. ಮೊದಲನೇದಾಗಿ, ಇನ್ಕ್ರೀಸ್ ಇನ್ ನ್ಯಾಷನಲ್ ಇನ್ಕಮ್ ಅಂದರೆ ರಾಷ್ಟ್ರೀಯ ಆದಾಯದ ಹೆಚ್ಚಳ ಅಂತ. ನೋಡಿ, ಯಾವುದೇ ಒಂದು ದೇಶದ ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದರೆ ಅಲ್ಲಿನ ಜನಗಳ ಅಥವಾ ಪ್ರಜೆಗಳ ತಲಾದಾಯವೂ ಕೂಡ ಹೆಚ್ಚಾಗಿರುತ್ತೆ. ಜನರಿಗೆ ತಲಾದಾಯ ಜಾಸ್ತಿ ಬಂದರೆ ಅಥವಾ ಆದಾಯ ಜಾಸ್ತಿ ಬಂದರೆ ಅವ್ರೇನು ಮಾಡ್ತಾರೆ, ಅದರಲ್ಲಿ ಒಂದಷ್ಟು ಭಾಗವನ್ನು ಉಳಿತಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ಆದಾಯವೇ ಕಡಿಮೆ ಬಂದರೆ ಅವರು ಉಳಿತಾಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ರಾಷ್ಟ್ರೀಯ ಆದಾಯದ ಹೆಚ್ಚಳವು ಉಳಿತಾಯವನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಅಂಶವಾಗಿದೆ. ಅದರಿಂದ ಇದು ಬಂಡವಾಳ ಸಂಚಯನಕ್ಕೆ ತೀರಾ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಎರಡನೇದಾಗಿ, ಕಡ್ಡಾಯ ಉಳಿತಾಯಗಳು ಅಂತ, ಫೋರ್ಸ್ಡ್ ಸೇವಿಂಗ್ಸ್. ಅಂದರೆ ಅನಭಿವೃದ್ಧ ರಾಷ್ಟ್ರಗಳಲ್ಲಿ ಬಹಳ ಜನ ವಾಲಂಟರಿಯಾಗಿ ಉಳಿತಾಯಗಳನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಆ ಉಳಿತಾಯದ ಪರಿಕಲ್ಪನೆಯ ಬಗ್ಗೆ ಅವರಿಗೆ ಅಷ್ಟಾಗಿ ಮಾಹಿತಿ ಇರೋದಿಲ್ಲ. ನಮ್ಮ ಹಣವನ್ನು ನಾವು ಯಾಕೆ ಉಳಿತಾಯ ಮಾಡಬೇಕು, ನಾವೇ ಖರ್ಚು ಮಾಡಿದ್ರೆ ಆಯಿತು ಅಂತೇಳಿ ಅವರು ಈ ಥರವನ್ನು ಯೋಚನೆ ಮಾಡ್ತಿರ್ತಾರೆ. ಇಂಥ ಸಂದರ್ಭಗಳಲ್ಲಿ ಸರ್ಕಾರ ತೆರಿಗೆಗಳ ಮೂಲಕ ಅಥವಾ ಇನ್ನಿತರೆ ಕ್ರಮಗಳ ಮೂಲಕ ಜನರು ಕಡ್ಡಾಯವಾಗಿ ಉಳಿತಾಯ ಮಾಡುವಂತೆ ಪ್ರೇರೇಪಣೆಯನ್ನು ಮಾಡಬೇಕಾಗುತ್ತೆ. ಇದು ಕೂಡ ಬಂಡವಾಳ ಸಂಚಯನಕ್ಕೆ ತುಂಬ ಅಗತ್ಯವಾದದ್ದು ಅಂತ. ಸೊ ಮತ್ತು ಹಣಕಾಸಿನ ಸಂಸ್ಥೆಗಳ ಸ್ಥಾಪನೆ ಅಂತ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸರ್ಕಾರ ದೇಶದಲ್ಲಿ ಜನರಿಗೆ ನಂಬಿಕೆ ಬರುವಂತೆ, ಜನರು ಅವುಗಳ ಮೇಲೆ ವಿಶ್ವಾಸವಿಡುವಂತಹ ವ್ಯವಸ್ಥಿತವಾದಂತಹ ಬ್ಯಾಂಕೋದ್ಯಮವನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಅಂತಹ ಬ್ಯಾಂಕ್ಗಳಿದ್ದಾಗ ಮಾತ್ರ ಜನರು ನಿರ್ಭಯವಾಗಿ ವಿಶ್ವಾಸದಿಂದ ತಮ್ಮಲ್ಲಿ ಉಳಿತಾಯವಾದಂಥ ಹಣವನ್ನು ತಗೊಂಡೋಗಿ ಅಲ್ಲಿ ಇಡಲಿಕ್ಕೆ ಅವಕಾಶ ಆಗ್ತದೆ, ಅಥವಾ ಜೀವ ವಿಮಾ ಕಂಪನಿಗಳಲ್ಲಿ ತೊಡಗಿಸೋದಕ್ಕೆ ಅವಕಾಶ ಆಗ್ತದೆ. ಇಂಥ ಹಣವನ್ನು ಯಾರು ಹೂಡಿಕೆದಾರರು ಇರ್ತಾರೆ ಅವರು ಸಾಲದ ರೂಪದಲ್ಲಿ ಪಡೆದು ಹೂಡಿಕೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಅಂತ. ಇದು ಕೂಡ ಒಂದು ಬಂಡವಾಳ ಸಂಚಯನದ ಅತ್ಯಂತ ಪ್ರಮುಖವಾದ ಮೂಲವಾಗಿದೆ ಅಂತ. ಇನ್ನೊಂದು, ಆಮದುಗಳ ಕಡಿತ ಅಂತ. ಈಗಾಗಲೇ ನಾವು ಹೆಚ್ಚು ಬೆಲೆ ಬಾಳುವಂತಹ ವಸ್ತುಗಳನ್ನು ಅಥವಾ ಬಂಡವಾಳ ಸರಕುಗಳನ್ನು ಬೇರೆ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಅತ್ಯಂತ ಕಡಿಮೆ ಬೆಲೆಯ ವಸ್ತುಗಳನ್ನು ಮಾತ್ರ ನಾವಿಲ್ಲಿಂದ ರಫ್ತು ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟು ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಹಾಗಾಗಿ ವಿದೇಶದಿಂದ ಬರುವಂಥ ವಸ್ತುಗಳನ್ನು ಕಡಿಮೆ ಮಾಡ್ತಾ ಹೊರಗಡೆ ಹೋಗುವಂಥ ವಸ್ತುಗಳ ರಫ್ತಿಗೆ ಹೆಚ್ಚು ನಾವು ಪ್ರೋತ್ಸಾಹವನ್ನು ಕೊಡ್ತಾ ಹೋದರೆ ನಮ್ಮ ದೇಶಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಹರಿದು ಬರುತ್ತೆ. ಇದು ಕೂಡ ಬಂಡವಾಳವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು, ವೇತನಗಳ ಇಳಿತಾಯ ಅಂತ, ವೇಜ್ ರಿಡಕ್ಷನ್ ಅಂತ. ಅಂದರೆ ಕಂಪನಿಗಳು, ಸಾರ್ವಜನಿಕ ಕಂಪನಿಗಳು, ಬೇರೆ ಬೇರೆ ಖಾಸಗಿ ಕಂಪನಿಗಳು ಉದ್ಯೋಗಿಗಳಿಗೆ ಕೊಡ್ತಕ್ಕಂಥ ವೇತನಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ತಮ್ಮ ಲಾಭಾಂಶವನ್ನು ಹೆಚ್ಚಿಸಿಕೊಂಡಾಗ ಅವರ ಬಳಿ ಹೂಡಿಕೆಗೆ ಹೆಚ್ಚು ಬಂಡವಾಳ ಲಭ್ಯವಾಗುತ್ತೆ.
ಇದು ಇನ್ನೂ ಬೇರೆ ರೀತಿಯ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಅಂತ. ಆಮೇಲೆ ಉದ್ಯೋಗ ಅವಕಾಶಗಳ ವಿಸ್ತರಣೆ, ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ನೋಡಿ, ಉದ್ಯೋಗಗಳನ್ನು ಹೆಚ್ಚು ಹೆಚ್ಚು ವಿಸ್ತರಿಸ್ತಾ ಹೋದಂತೆಲ್ಲ ಹೆಚ್ಚಿನ ಜನರಿಗೆ ಆದಾಯ ಬರಲಿಕ್ಕೆ ಶುರುವಾಗುತ್ತೆ. ಈ ಆದಾಯ ಬಂದರೆ ಜನ ಹೆಚ್ಚು ಹೆಚ್ಚು ಉಳಿತಾಯ ಮಾಡೋದಕ್ಕೆ ಮುಂದಾಗ್ತಾರೆ ಅಂತ. ಆದಾಯನೇ ಬರಲಿಲ್ಲ ಅಂತಂದರೆ ಉಳಿತಾಯ ಮಾಡುವಂಥ ಸಾಮರ್ಥ್ಯವನ್ನು ಜನ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಿ ವೇತನಗಳ ಇಳಿತಾಯದಿಂದ ಲಾಭಾಂಶವನ್ನು ಹೆಚ್ಚಿಸಿಕೊಂಡಂಥ ಕಂಪನಿಗಳು ಅದನ್ನು ಪುನರ್ ಹೂಡಿಕೆ ಮಾಡುವ ಮುಖಾಂತರ ಹೊಸ ಹೊಸ ಕೈಗಾರಿಕೆಗಳನ್ನು, ಹೊಸ ಹೊಸ ಬ್ರಾಂಚ್ಗಳನ್ನು ತೆಗೆದಾಗ ಹೆಚ್ಚು ಹೆಚ್ಚು ಜನರಿಗೆ ಉದ್ಯೋಗಾವಕಾಶಗಳು ಲಭಿಸಿ ಅವರು ಹೆಚ್ಚು ಉಳಿತಾಯ ಮಾಡಲಿಕ್ಕೆ ಮುಂದಾಗ್ತಾರೆ. ಇದು ಕೂಡ ಬಂಡವಾಳ ಸಂಚಯನದ ಒಂದು ಪ್ರಮುಖವಾದ ಮೂಲವಾಗಿದೆ. ಇನ್ನೊಂದು ವಿದೇಶಿ ನೆರವು, ಫಾರಿನ್ ಏಡ್. ವಿದೇಶಗಳಿಂದ ಬೇಕಾದಂತಹ ನೆರವನ್ನು ಪಡೆದುಕೊಂಡು ಸಹ ನಾವು ಬಂಡವಾಳವನ್ನು ಪಡ್ಕೋಬೋದಾಗಿದೆ, ಹೂಡಿಕೆಯನ್ನು ಮಾಡ್ಬೋದಾಗಿದೆ. ಆಮೇಲೆ ಫಾರಿನ್ ಟ್ರೇಡ್, ವಿದೇಶಿ ವ್ಯಾಪಾರ. ನಾವು ಹೆಚ್ಚು ಹೆಚ್ಚು ದೇಶಗಳೊಂದಿಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಮಾಡೋದ್ರ ಮುಖಾಂತರ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವಂಥ ವಸ್ತುಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅಲ್ಲಿಂದ ಬರುವಂತಹ ವಿದೇಶಿ ವಿನಿಮಯವನ್ನು ಸಂಗ್ರಹಿಸಿ ಅದನ್ನು ಬಂಡವಾಳವಾಗಿ ಪರಿವರ್ತಿಸಿ ಉದ್ಯೋಗಾವಕಾಶಗಳನ್ನು ನೀಡುವಂಥ ಹೂಡಿಕೆಗಳಲ್ಲಿ, ಕೈಗಾರಿಕೆಗಳಲ್ಲಿ ಅದನ್ನು ತೊಡಗಿಸಿದರೆ ಹೆಚ್ಚು ಅಭಿವೃದ್ಧಿ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ಫ್ಲೇಷನ್, ಹಣದುಬ್ಬರ, ಅಂದರೆ ಒಂದು ನಿಯಂತ್ರಿತ ಹಣದುಬ್ಬರ ಅಂತ ಕರಿತೀವಿ. ಇದು ಕೂಡ ಆರ್ಥಿಕ ಚೇತರಿಕೆಗೆ ಅಥವಾ ಬಂಡವಾಳ ಸಂಚಯನಕ್ಕೆ ಅವಕಾಶವನ್ನು ಕಲ್ಪಿಸುವಂಥದ್ದು. ಸಾಮಾನ್ಯವಾಗಿ ಶೇಕಡ 6% ಹಣದುಬ್ಬರ ಅಭಿವೃದ್ಧಿಗೆ ಪೂರಕವಾದುದು ಅಂತ. ಅದಕ್ಕಿಂತ ಜಾಸ್ತಿ ಆದರೆ ಅದು ಅಭಿವೃದ್ಧಿಗೆ ಮಾರಕವಾಗ್ತದೆ. ಹಾಗಾಗಿ ನಿಯಂತ್ರಿತ ಹಣದುಬ್ಬರ ಅನ್ನುವಂಥದ್ದು ಕೂಡ ಹೂಡಿಕೆಗೆ ಲಭ್ಯವಿರುವಂತಹ ಬಂಡವಾಳವನ್ನು ಒದಗಿಸಲಿಕ್ಕೆ ಸಹಕಾರಿಯಾಗುತ್ತೆ. ಸೊ ಈ ಎಲ್ಲ ಅಂಶಗಳು ಕೂಡ ಬಂಡವಾಳದ ಸಂಚಯನದ ಪ್ರಮುಖ ಮೂಲಗಳಾಗಿವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸೊ ಇದಾದ ಮೇಲೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಂಡವಾಳ ಸಂಚಯನದ ಪಾತ್ರ ಅಥವಾ ಪ್ರಾಮುಖ್ಯತೆ ಎಷ್ಟು ಮಟ್ಟಿಗಿದೆ ಅಂತ ನೋಡೋದಾದರೆ ಇದು ತುಂಬ ಇದೆ ಇಂಪಾರ್ಟೆನ್ಸ್. ಬಂಡವಾಳ ಸಂಚಯನ, ಬಂಡವಾಳ ಇಲ್ಲದೇ ನಾವು ಏನು ಕೆಲಸಗಳನ್ನು ಮಾಡೋದಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿ ಗಮನಿಸತಕ್ಕಂಥ ಅಂಶಗಳು ಈ ರೀತಿ ಇದೆ. ಮೊದಲನೇದಾಗಿ ಎಕ್ಸ್ಪ್ಯಾನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ. ನೋಡಿ, ಬಂಡವಾಳ ಸಂಚಯನ ಹೆಚ್ಚು ಹೆಚ್ಚು ಆಗ್ತಾ ಹೋದರೆ ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಆಗ್ತಾ ಹೋಗುತ್ತೆ. ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ ಆದರೆ ಹೆಚ್ಚು ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಲಭಿಸಿ ಆದಾಯದ ಹೆಚ್ಚಳವಾಗಿ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾಗೋದ್ರ ಮುಖಾಂತರ ಆರ್ಥಿಕ ಚಟುವಟಿಕೆಗಳು ವೇಗವನ್ನು ಪಡ್ಕೊಳ್ತವೆ. ಇದರಿಂದ ನಾವು ಬೇಗ ಅಥವಾ ಆದಷ್ಟು ಬೇಗ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಎರಡನೇದಾಗಿ ಬಡತನ ವಿಷವೃತ್ತದ ನಿರ್ಮೂಲನೆ ಅಂತ, ರಿಮೂವಲ್ ಆಫ್ ವಿಷಿಯಸ್ ಸರ್ಕಲ್ ಆಫ್ ಪಾವರ್ಟಿ ಅಂತ. ನೋಡಿ, ಬಂಡವಾಳ ಸಂಚಯನ ಹೆಚ್ಚಾಗ್ತಾ ಹೋದಂತೆಲ್ಲ ಅದನ್ನು ಕ್ರೋಢೀಕರಣ ಆದಂಥ ಬಂಡವಾಳವನ್ನು ಹೂಡಿಕೆ ಮಾಡ್ತಾ ಹೋದರೆ ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತವೆ, ಜನರಿಗೆ ಆದಾಯ ಬರುತ್ತೆ. ಜನರಿಗೆ ಬೇರೆ ಬೇರೆ ರೂಪದಲ್ಲಿ ಆದಾಯ ಬರುವಂಥ ಹೊಸ ಹೊಸ ಚಟುವಟಿಕೆಗಳನ್ನು ಆರಂಭಿಸೋದ್ರ ಮುಖಾಂತರ ಅವರನ್ನು ಬಡತನದಿಂದ ಹೊರಗಡೆ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಉದ್ಯೋಗ ಅವಕಾಶಗಳ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅಂತ. ಬಂಡವಾಳ ಸಂಚಯನ ಹೆಚ್ಚಾಗ್ತಾ ಹೋದಂಗೆಲ್ಲ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಮೇಲೆ ಕ್ರಿಯೇಷನ್ ಆಫ್ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಸೃಷ್ಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಮಗೆ ಬಂಡವಾಳ ಸಂಚಯನ ಆದಂತೆಲ್ಲ ರಸ್ತೆಗಳು, ಕುಡಿಯೋ ನೀರಿನ ವ್ಯವಸ್ಥೆ, ಲೈಬ್ರರಿಗಳು, ಶಾಲೆ ಕಾಲೇಜುಗಳು, ಸರ್ಕಾರಿ ಕಟ್ಟಡಗಳು, ಸಮುದಾಯ ಭವನಗಳು ಇಂಥವುಗಳೆಲ್ಲ ಸ್ಥಾಪನೆ ಮಾಡಿದಾಗ ಅಲ್ಲಿ ಬಹುಸಂಖ್ಯೆಯಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರು, ಬಡ ಜನರು ಅವುಗಳನ್ನು ಬಳಸಿಕೊಳ್ಳೋದ್ರ ಮುಖಾಂತರ ಅವರ ಸಾಮಾಜಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಇದು ಆರ್ಥಿಕ ಅಭಿವೃದ್ಧಿಯ ಒಂದು ಪ್ರಮುಖ ಘಟ್ಟವಾಗಿ ನಿಲ್ಲುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳನ್ನು ಒದಗಿಸುವಿಕೆ ಅಂತ, ಸ್ಪೆಷಲ್ ಫೆಸಿಲಿಟೀಸ್ ಟು ಲೇಬರ್. ನೋಡಿ, ಬಂಡವಾಳ ಸಂಚಯನ ಜಾಸ್ತಿ ಹೋದಾಗ ಕಾರ್ಖಾನೆಗಳಲ್ಲಿ ದುಡಿಯುವಂಥ ಕಾರ್ಮಿಕರಿಗೆ ಅದರಿಂದ ಹೆಚ್ಚಿನ ಅನುಕೂಲಗಳಾಗ್ತವೆ. ಕೆಲಸ ಮಾಡುವಂಥ ಜಾಗದಲ್ಲಿ ಒಳ್ಳೆಯ ರೀತಿಯ ಸೌಲಭ್ಯಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಎಂಟರ್ಟೈನ್ಮೆಂಟು ಇನ್ನೂ ಮುಂತಾದ ಇಂಥ ವಿಶೇಷ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಮತ್ತು ವ್ಯಾಪಾರದ ಕೊರತೆಯ ನಿವಾರಣೆಗೆ ಸಹಕಾರಿಯಾಗುತ್ತದೆ. ರಿಮೂವಲ್ ಆಫ್ ಟ್ರೇಡ್ ಡೆಫಿಸಿಟ್,
ಏನಂದರೆ ನಾವೀಗ ಹೆಚ್ಚು ಹೆಚ್ಚು ವಸ್ತುಗಳನ್ನು ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಳ್ಳೋದ್ರಿಂದ ಕಡಿಮೆ ಬೆಲೆಯ ಅನುಭೋಗಿ ಸರಕುಗಳನ್ನು ರಫ್ತು ಮಾಡೋದರಿಂದ ಪಾವತಿ ಶಿಲ್ಕಿನಲ್ಲಿ ಅಸಮತೋಲನ ಉಂಟಾಗುತ್ತೆ. ಇದು ದೇಶದ ಅರ್ಥವ್ಯವಸ್ಥೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ನಮ್ಮಲ್ಲೇ ಬಂಡವಾಳ ಸಂಚಯನ ಜಾಸ್ತಿ ಆದಾಗ ಇಂಥ ಒಂದು ಅಂಶಗಳನ್ನು ನಾವು ಕೂಲಂಕುಷವಾಗಿ ಪರಿಶೀಲಿಸಿ ರಫ್ತುಗಳನ್ನು ಹೆಚ್ಚಿಸೋದ್ರ ಮುಖಾಂತರ ನಮ್ಮ ದೇಶದಿಂದ ಹೊರಹೋಗುವ ಹಣವನ್ನು ನಾವು ನಮ್ಮಲ್ಲೇ ಹಿಡಿದಿಟ್ಕೋಬೋದಾಗಿದೆ ಅಂತ. ಮತ್ತು ಮಾರುಕಟ್ಟೆಯ ವಿಸ್ತರಣೆ ನೋಡಿ, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್, ಎಕ್ಸ್ಟೆನ್ಷನ್ ಆಫ್ ಮಾರ್ಕೆಟ್. ನಾವು ಮಾರುಕಟ್ಟೆಗಳನ್ನು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಲು ಈ ಬಂಡವಾಳ ಸಂಚಯನ ಹೆಚ್ಚು ಸಹಕಾರಿಯಾಗ್ತದೆ. ಹಾಗೆ ವೈಜ್ಞಾನಿಕ ಮುನ್ನಡೆ ಮತ್ತು ಸಂಶೋಧನೆಗೆ ಸಹಕಾರಿಯಾಗ್ತದೆ. ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ರಿಸರ್ಚ್ ಇದಕ್ಕೆ ಹೆಚ್ಚು ಅವಕಾಶವನ್ನು ಒದಗಿಸುತ್ತೆ. ಜೀವನ ಮಟ್ಟದ ಸುಧಾರಣೆ ಆಗುತ್ತೆ. ಭಾಳ ಮುಖ್ಯವಾಗಿ ನೋಡಿ, ಬಂಡವಾಳ ಸಂಚಯನ ಜಾಸ್ತಿ ಇದ್ದಾಗ ಹೊಸ ಹೊಸ ಹೂಡಿಕೆಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ದೇಶದ ಜನರ ಜೀವನ ಮಟ್ಟದಲ್ಲಿ ಹೆಚ್ಚು ಸುಧಾರಣೆಯನ್ನು ಕಾಣಲಿಕ್ಕೆ ಅವಕಾಶ ಆಗ್ತದೆ ಅಂತ. ಸೊ ಇದಿಷ್ಟು ಬಂಡವಾಳ ಸಂಚಯನದ ಪ್ರಾಮುಖ್ಯತೆ ಅಥವಾ ಪಾತ್ರ ಅಂತ ಹೇಳ್ಬೋದು. ಸೊ ದ ಪ್ರಾಬ್ಲಮ್ ಆಫ್ ಲೋ ಕ್ಯಾಪಿಟಲ್ ಫಾರ್ಮೇಷನ್ ಅಂದರೆ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಬಂಡವಾಳ ಸಂಚಯನ ಕಡಿಮೆ ಆಗುತ್ತೆ. ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡೋದಾದರೆ ಆ ಕಾರಣಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ನಾನು. ಏನು ಪ್ರಮುಖವಾದ ಕಾರಣ ಅಂತಂದರೆ, ಅತ್ಯಂತ ಕಡಿಮೆ ತಲಾ ಆದಾಯ, ತುಂಬ ಲೋ ಇನ್ಕಮ್ ಇದೆ, ಅದರಿಂದ ಅವರು ಉಳಿತಾಯ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ಬಂಡವಾಳ ಸಂಚಯನ ಕೊರತೆಯಲ್ಲಿದೆ ಅಂತ. ಮತ್ತು ಅತ್ಯಂತ ಕಡಿಮೆ ಮಟ್ಟದ ಉತ್ಪಾದಕತೆ, ಲೋ ಲೆವೆಲ್ ಪ್ರೊಡಕ್ಟಿವಿಟಿ. ನಮ್ಮ ದೇಶದ ಅಥವಾ ಅನಭಿವೃದ್ಧಿ ದೇಶಗಳ ಉತ್ಪಾದಕರ ಸಾಮರ್ಥ್ಯ ಮುಂದುವರಿದ ರಾಷ್ಟ್ರಗಳ ಉತ್ಪಾದಕರಿಗೆ ಹೋಲಿಸಿದರೆ ತುಂಬ ಕಡಿಮೆ ಇದೆ. ಕಡಿಮೆ ಸ್ವಯಂ ಪ್ರೇರಿತ ಉಳಿತಾಯಗಳು ಅಂತ, ಲೋ ವಾಲಂಟ್ರಿ ಸೇವಿಂಗ್ಸ್. ಭಾಳಷ್ಟು ಜನ ಸ್ವಯಂ ಪ್ರೇರಿತರಾಗಿ ಉಳಿತಾಯ ಮಾಡೋದಕ್ಕೆ ಮುಂದೆ ಬರೋದೇ ಇಲ್ಲ. ಆಮೇಲೆ ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ವ್ಯಾಪಾರದ ಕೊರತೆ ಇದೆ, ಮತ್ತು ಸುವ್ಯವಸ್ಥಿತ ಹಣದ ಮಾರುಕಟ್ಟೆಯ ಅಭಾವ ಇದೆ. ಅಂದರೆ ಜನರಿಗೆ ಇವತ್ತಿಗೂ ಕೂಡ ಬ್ಯಾಂಕುಗಳ ಮೇಲೆ ಅಥವಾ ಹಣಕಾಸಿನ ಸಂಸ್ಥೆಗಳ ಮೇಲೆ ಸಂಪೂರ್ಣವಾದಂಥ ವಿಶ್ವಾಸ ಬಂದಿಲ್ಲ. ಹಾಗಾಗಿ ಅವರು ತಮ್ಮ ಉಳಿತಾಯವಾದಂಥ ಹಣವನ್ನು ಅಲ್ಲಿ ಇಡಲಿಕ್ಕೆ ಹಿಂದೆ ಮುಂದೆ ನೋಡುವಂಥದ್ದನ್ನು ನಾವು ನೋಡ್ತೀವಿ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಅಂತ. ಮತ್ತು ಸಾಟಿ ಪದ್ಧತಿಯ ಅಸ್ತಿತ್ವ ಇದೆ ಈಗಲೂ ಕೂಡ, ಎಕ್ಸಿಸ್ಟೆನ್ಸ್ ಆಫ್ ಬಾರ್ಟರ್ ಸಿಸ್ಟಮ್. ಇವತ್ತಿಗೂ ಕೂಡ ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಸಾಟಿ ಪದ್ಧತಿ ಅಸ್ತಿತ್ವದಲ್ಲಿರುವುದರಿಂದ ಅನೇಕ ವ್ಯವಹಾರಗಳು ಹಣದ ರೂಪಕ್ಕೆ ಪರಿವರ್ತನೆಯಾಗದೆ ಬಂಡವಾಳ ಸಂಚಯನದ ಕೊರತೆಯನ್ನು ನಾವು ಎದುರಿಸಬೇಕಾಗಿದೆ ಅಂತ. ಮತ್ತು ಸಂಕುಚಿತ ಮಾರುಕಟ್ಟೆ, ನಾವೆಲ್ಲ ತುಂಬ ನ್ಯಾರೋ ಮೈಂಡೆಡ್ ಪೀಪಲ್ಲು, ಬರೀ ನಮ್ಮ ದೇಶ, ನಮ್ಮ ರಾಜ್ಯ ಇಷ್ಟರೊಳಗಡೆ ನಾವು ವ್ಯಾಪಾರ ಮಾಡಲಿಕ್ಕೆ ಬಯಸ್ತೀವಿ, ಹೊರಗಡೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಇದರಿಂದನೂ ಕೂಡ ಬಂಡವಾಳ ಸಂಚಯನ ಕೊರತೆ ಆಗ್ತದೆ. ಮತ್ತು ಹೂಡಿಕೆಯ ಪ್ರೇರಕ ಅಂಶಗಳ ಕೊರತೆ, ಅಂದರೆ ಹೂಡಿಕೆ ಮಾಡ್ತೀವಿ ಅಂತ ಮುಂದೆ ಬರೋರಿಗೆ ಪ್ರೋತ್ಸಾಹದಾಯಕ ಆಶಾದಾಯಕ ಅಂಶಗಳ ಕೊರತೆ ಇದೆ ಅಂತ. ಬೆಲೆ ಏರಿಕೆ, ಇದು ಕೂಡ ಬಂಡವಾಳ ಸಂಚಯನದ ಒಂದು ಅತ್ಯಂತ ಕೊರತೆ ಮಾಡಲಿಕ್ಕೆ ಪರಿಣಾಮಕಾರಿಯಾದಂಥ ಅಂಶ. ಆದಾಯದ ಅಸಮಾನತೆ ಇದೆ, ಇನ್ಕಮ್ ಇನ್ಇಕ್ವಾಲಿಟಿಯನ್ನು ನಾವು ಎಲ್ಲೆಡೆ ನೋಡ್ಬೋದು. ಬಡವ ಶ್ರೀಮಂತ ತಾರತಮ್ಯ ಇದು ಇದ್ದೇ ಇದೆ. ಮತ್ತು ಅನುಕರಣೀಯ ಪ್ರವೃತ್ತಿ ಜಾಸ್ತಿ ಇದೆ. ಇದರ ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಅಂತಲೂ ನಾವು ಕರಿಬೋದು. ಜನ ಬೇರೆಯವರು ತಂದು ಬಳಸ್ತಾರೆ ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಿ ಉಳಿತಾಯ ಮಾಡೋದಕ್ಕೆ ಮುಂದಾಗೋದಿಲ್ಲ ಅಂತ. ಸೊ ಇದಿಷ್ಟು ಕೂಡ ಬಂಡವಾಳ ಸಂಚಯನಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇನ್ನೊಂದು ಕೊನೆಯದಾದಂಥ ಒಂದು ಅಂಶ ಇದೆ ಬಂಡವಾಳ ಸಂಚಯನದಲ್ಲಿ, ಬಂಡವಾಳ ಉತ್ಪನ್ನ ಪ್ರಮಾಣ ಅಥವಾ ಅನುಪಾತ ಅಂತ. ಏನು ಅಂತಂದರೆ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಬಂಡವಾಳದ ಮಹತ್ವವನ್ನು ಕುರಿತ ಆರ್ಥಿಕಾಭಿವೃದ್ಧಿಯ ಅಧ್ಯಯನದಲ್ಲಿ ಅತ್ಯಂತ ಪ್ರಮುಖವಾದ ಪರಿಭಾವನೆ ಅಂತಂದರೆ ಬಂಡವಾಳ ಉತ್ಪನ್ನ ಅನುಪಾತ ಅಂತ. ಏನಂಗಂದರೆ ಅಂದರೆ ಒಂದು ನಿರ್ದಿಷ್ಟ ಪ್ರಮಾಣದ ಸರಕುಗಳನ್ನು ಉತ್ಪಾದಿಸಲು ಅಗತ್ಯವಿರುವ ಬಂಡವಾಳದ ಗಾತ್ರವನ್ನು ಈ ಪರಿಭಾವನೆ ವ್ಯಕ್ತಪಡಿಸುತ್ತದೆ. ಉದಾಹರಣೆಗೆ ಬಂಡವಾಳ ಉತ್ಪನ್ನ ಪ್ರಮಾಣ 4:1 ಅಂತ ಕರೆದ್ರೆ ₹1 ಮೌಲ್ಯದ ಹೆಚ್ಚುವರಿ ಉತ್ಪಾದನೆಗೆ ₹4 ಬಂಡವಾಳ ಹೂಡಿಕೆ ಅಗತ್ಯ ಎಂದು ಅರ್ಥ. ಆದ್ದರಿಂದ ಬಂಡವಾಳ ಉತ್ಪನ್ನ ಪ್ರಮಾಣವು ಒಂದು ನಿರ್ದಿಷ್ಟ ಮೊತ್ತದ ಹೂಡಿಕೆಯು ಯಾವ ದರದಲ್ಲಿ ಉತ್ಪನ್ನದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ. ಬಂಡವಾಳ ಉತ್ಪನ್ನ ಪ್ರಮಾಣದ ಪರಿಭಾವನೆಯು ಹೂಡಿಕೆಯ ಮುಖ್ಯ ನಿರ್ಧಾರಕ ಎಂದು ಪರಿಗಣಿಸಲಾಗಿದೆ. ಈ ಬಂಡವಾಳ ಉತ್ಪನ್ನ ಪ್ರಮಾಣ ಅಥವಾ ಅನುಪಾತವು ಬಂಡವಾಳ ಸೀಮಾಂತ ದಕ್ಷತೆಯನ್ನು ಪ್ರತಿನಿಧಿಸುತ್ತದೆ. ಬಂಡವಾಳ ಉತ್ಪನ್ನ ಪ್ರಮಾಣ
ಅಂತರ ಜಾಸ್ತಿ ಇದ್ದರೆ ಬಂಡವಾಳ ಸೀಮಾಂತ ದಕ್ಷತೆ ಅಧಿಕವಾಗಿದೆ ಎಂದು ಅರ್ಥ. ಹಾಗೆ ಇದಕ್ಕೆ ವಿರುದ್ಧವಾಗಿ ಬಂಡವಾಳ ಉತ್ಪನ್ನ ಪ್ರಮಾಣ ಅಂತರ ಅಧಿಕವಾಗಿದ್ದರೆ ಬಂಡವಾಳ ಸೀಮಾಂತ ದಕ್ಷತೆ ಕಡಿಮೆ ಇದೆ ಎಂದು ಅರ್ಥ ಆಗ್ತದೆ. ಒಂದು ನಿರ್ದಿಷ್ಟ ಪ್ರಮಾಣದ ಉತ್ಪನ್ನವನ್ನು ಪಡೆಯಲು ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಬಂಡವಾಳ ಹೂಡಿಕೆ ಮಾಡಬೇಕು ಎಂಬುದನ್ನು ಇದು ಸೂಚಿಸುತ್ತದೆ. ಅಭಿವೃದ್ಧಿ ಯೋಜನೆಗಳ ಸೂತ್ರೀಕರಣದಲ್ಲಿ ಈ ಪರಿಭಾವನೆಯು ಅತ್ಯಂತ ಪ್ರಮುಖವಾದ ಸಾಧನವಾಗಿದೆ. ಈ ಬಂಡವಾಳ ಉತ್ಪನ್ನ ಪ್ರಮಾಣದಲ್ಲಿ 2 ಪರಿಕಲ್ಪನೆಗಳಿವೆ. ಅದರಲ್ಲಿ ಮೊದಲನೇದಾಗಿ ಸರಾಸರಿ ಬಂಡವಾಳ ಉತ್ಪನ್ನ ಪ್ರಮಾಣ ಮತ್ತು ಸೀಮಾಂತ ಬಂಡವಾಳ ಉತ್ಪನ್ನ ಪ್ರಮಾಣ ಅಂತ. ಏನು ಸರಾಸರಿ ಬಂಡವಾಳ ಉತ್ಪನ್ನ ಪ್ರಮಾಣ ಅಂತಂದರೆ, ಯಾವುದೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಹೂಡಿಕೆಯಾಗಿರುವ ಒಟ್ಟು ಬಂಡವಾಳ ಹಾಗೂ ಉತ್ಪಾದನೆಯಾಗಿರುವ ಸರಕುಗಳ ಪ್ರಮಾಣದ ನಡುವಿನ ಸಂಬಂಧವನ್ನು ಇದು ತಿಳಿಸುತ್ತದೆ. ಅಂದರೆ ಆರ್ಥಿಕತೆಯಲ್ಲಿ ಹೂಡಿಕೆಯಾಗಿರುವ ಒಟ್ಟು ಬಂಡವಾಳದ ಮೌಲ್ಯವನ್ನು ಒಟ್ಟು ವಾರ್ಷಿಕ ರಾಷ್ಟ್ರೀಯ ವರಮಾನದಿಂದ ಭಾಗಿಸಿದಾಗ ನಮಗೆ ಸರಾಸರಿ ಬಂಡವಾಳ ಉತ್ಪನ್ನ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಸೀಮಾಂತ ಬಂಡವಾಳ ಉತ್ಪನ್ನ ಪ್ರಮಾಣ, ಮಾರ್ಜಿನಲ್ ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ, ಅಂದರೆ ಅಸ್ತಿತ್ವದಲ್ಲಿರುವ ಬಂಡವಾಳದ ಹೂಡಿಕೆಗೆ ಹೊಸದಾಗಿ ಸೇರ್ಪಡೆಯಾಗುವ ಹೂಡಿಕೆಯ ಮೊತ್ತವನ್ನು ಆ ಹೆಚ್ಚುವರಿ ಹೂಡಿಕೆಯಿಂದ ಉಂಟಾಗುವ ಹೆಚ್ಚುವರಿ ಉತ್ಪನ್ನದ ಮೌಲ್ಯದಿಂದ ಭಾಗಿಸಿದಾಗ ಸೀಮಾಂತ ಬಂಡವಾಳ ಉತ್ಪನ್ನ ಪ್ರಮಾಣ ದೊರೆಯುತ್ತದೆ. ಅಂದರೆ ಹೆಚ್ಚುವರಿ ಹೂಡಿಕೆ ಮತ್ತು ಹೆಚ್ಚುವರಿ ಉತ್ಪನ್ನದ ನಡುವಿನ ಸಂಬಂಧವನ್ನು ಈ ಪರಿಕಲ್ಪನೆ ಸೂಚಿಸುತ್ತದೆ. ಬಂಡವಾಳ ಉತ್ಪನ್ನ ಪ್ರಮಾಣವನ್ನು ನಿರ್ಧರಿಸುವಂಥ ಅಂಶಗಳು ಈ ರೀತಿ ಇದೆ. ಹಲವಾರು ಅಂಶಗಳಿದೆ. ಅದರಲ್ಲಿ ಮೊದಲನೇದಾಗಿ ತಂತ್ರಜ್ಞಾನದ ಸ್ಥಿತಿ. ಅಂದರೆ ತಂತ್ರಜ್ಞಾನ ಉತ್ತಮವಾದ ರೀತಿಯಲ್ಲಿದ್ದರೆ ಬಂಡವಾಳ ಉತ್ಪನ್ನದ ಪ್ರಮಾಣ ಅಥವಾ ಅನುಪಾತ ಕಡಿಮೆ ಇರ್ತದೆ, ಅಂದರೆ ಗ್ಯಾಪ್ ಕಡಿಮೆ ಇರ್ತದೆ ಅಂತ. ಶ್ರಮಸಾಂದ್ರ ತಂತ್ರದಲ್ಲಿ ಬಂಡವಾಳ ಉತ್ಪನ್ನ ಅನುಪಾತ ಅಧಿಕವಾಗಿಯೂ ಬಂಡವಾಳ ಸಾಂದ್ರ ತಂತ್ರದಲ್ಲಿ ಅದು ಕಡಿಮೆಯಾಗಿಯೂ ಇರ್ತದೆ. ಮತ್ತು ಫಲಾವಧಿಯ ಕಾಲ ಅಂತ. ಫಲಾವಧಿಯ ಕಾಲ ಅಂದರೆ ಉದ್ಯಮದಲ್ಲಿ ಕೈಗೊಂಡ ಪ್ರಾರಂಭಿಕ ಹೂಡಿಕೆ ಮತ್ತು ಉತ್ಪನ್ನ ದೊರೆಯುವ ನಡುವಿನ ಸಮಯದ ಅಂತರಕ್ಕೆ ಫಲಾವಧಿಯ ಕಾಲ ಅಂತಾರೆ, ಅಂದರೆ ಗೆಸ್ಟೇಷನ್ ಪೀರಿಯಡ್ ಅಂತ. ಈ ಕಾಲವು ಬಂಡವಾಳ ಉತ್ಪನ್ನ ಅನುಪಾತದ ಒಂದು ಪ್ರಮುಖ ನಿರ್ಧಾರಕ ಅಂಶವಾಗಿದೆ. ನೆಕ್ಸ್ಟು ಶ್ರಮದ ಚತುರತೆ, ಸ್ಕಿಲ್ಡ್ ಲೇಬರ್, ಅವರು ಎಷ್ಟು ಮಟ್ಟಿಗಿದ್ದಾರೆ ಅನ್ನೋದ್ರ ಮೇಲೆ ಬಂಡವಾಳದ ಉತ್ಪನ್ನದ ಅನುಪಾತ ನಿಂತಿರ್ತದೆ. ಹೆಚ್ಚಿನ ಜನ ಸ್ಕಿಲ್ಡ್ ಲೇಬರ್ ಇದ್ದರೆ ಬಂಡವಾಳ ಉತ್ಪನ್ನ ಅನುಪಾತ ತುಂಬ ಕಡಿಮೆ ಇರ್ತದೆ. ಸಂಶೋಧನೆಗಳು ಮತ್ತು ಭೌಗೋಳಿಕ ಅನ್ವೇಷಣೆಗಳು ಕೂಡ ಈ ಬಂಡವಾಳ ಉತ್ಪನ್ನ ಅನುಪಾತವನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳಾಗಿವೆ. ಹೆಚ್ಚು ಹೆಚ್ಚು ಸಂಶೋಧನೆಗಳಾದಂತೆ, ಭೌಗೋಳಿಕ ಅನ್ವೇಷಣೆಗಳಾದಂತೆ ಅದಕ್ಕೆ ಹೆಚ್ಚು ಮಹತ್ವ ಬರೋದನ್ನು ನಾವು ಗಮನಿಸಬಹುದು. ಅಭಿವೃದ್ಧಿಯ ಹಂತಗಳು, ದ ಸ್ಟೇಜಸ್ ಆಫ್ ಡೆವಲಪ್ಮೆಂಟ್. ಅಭಿವೃದ್ಧಿಯ ಪ್ರಾರಂಭಿಕ ಹಂತಗಳಲ್ಲಿ ಬಂಡವಾಳ ಉತ್ಪನ್ನ ಅನುಪಾತ ಅಧಿಕವಾಗಿರುವುದು ಸ್ವಾಭಾವಿಕ. ಯಾಕಂದರೆ ಪ್ರಾರಂಭದಲ್ಲಿ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತೀವಿ, ನಮಗೆ ಯಾವುದೇ ರೀತಿಯ ಮಾಹಿತಿ ಇರೋದಿಲ್ಲ. ಹಾಗಾಗಿ ಹೆಚ್ಚು ಹೆಚ್ಚು ಬಂಡವಾಳ ಪೋಲಾಗ್ತಾ ಇರುತ್ತೆ ಮತ್ತು ನಿಧಾನಗತಿಯ ಉತ್ಪಾದನೆ ಕೂಡ ಆಗ್ತಾ ಇರ್ತದೆ ಅಂತ. ಮತ್ತು ನೈಸರ್ಗಿಕ ಸಂಪತ್ ಸಾಧನಗಳ ಸ್ವರೂಪ ಅಂತ. ಇವೂ ಸಹ ಬಂಡವಾಳದ ಉತ್ಪನ್ನದ ಅನುಪಾತವನ್ನು ನಿರ್ಧರಿಸುವಂಥ ಪ್ರಮುಖ ಅಂಶಗಳಾಗಿವೆ. ಏನು ಅಂತಂದರೆ, ಈ ತೈಲ ಶೋಧನೆ, ಗಣಿಗಾರಿಕೆ ಇನ್ನು ಮುಂತಾದ ಉದ್ಯಮಗಳಲ್ಲಿ ಬಂಡವಾಳ ಉತ್ಪನ್ನ ಪ್ರಮಾಣ ಅಧಿಕವಾಗಿರ್ತದೆ. ಅಂದರೆ ದೀರ್ಘಕಾಲಿಕ ಉತ್ಪಾದನಾ ಪ್ರಕ್ರಿಯೆಯನ್ನು ಅನುಸರಿಸುವಂಥ ಅಂಶಗಳಲ್ಲಿ ಬಂಡವಾಳ ಉತ್ಪನ್ನ ಅನುಪಾತ ತುಂಬ ಜಾಸ್ತಿ ಇರುತ್ತೆ ಅಂತ. ನೆಕ್ಸ್ಟು ಅನಭಿವೃದ್ಧಿ ದೇಶಗಳಲ್ಲಿ ಬಂಡವಾಳ ಉತ್ಪನ್ನ ಪ್ರಮಾಣ ಅಧಿಕವಾಗಿರುವುದಕ್ಕೆ ಕಾರಣಗಳು, ಅಂದರೆ ಗ್ಯಾಪ್ ದೊಡ್ಡದಾಗಿರೋದಕ್ಕೆ ಕಾರಣಗಳು ಏನು ಅಂತಂದರೆ, ಪುರಾತನ ಮಾದರಿಯ ಉತ್ಪಾದನಾ ವಿಧಾನ ಅಂತ, ಏನ್ಷಿಯನ್ ಪ್ರೊಡಕ್ಷನ್ ಮೆಥಡ್. ದುಬಾರಿ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ಸೃಷ್ಟಿ. ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಅನಗತ್ಯವಾಗಿ ಟೈಮ್ ಲ್ಯಾಗ್ ಮಾಡ್ತಾ ಹೋಗ್ತಾರೆ. ಯಾವುದೇ ಒಂದು ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ, ಕೈಗಾರಿಕೆ ನಿರ್ಮಾಣ ಮಾಡಬೇಕಾದ್ರೆ ತುಂಬ ದೀರ್ಘಾವಧಿಯನ್ನು ತೆಗೆದುಕೊಳ್ತಾರೆ. ಅಲ್ಲಿ ಬಂಡವಾಳದ ವೆಚ್ಚ ಹೆಚ್ಚಾಗ್ತಾ ಹೋಗುತ್ತೆ. ಶ್ರಮಸಾಂದ್ರ ತಂತ್ರದ ಪ್ರಾಬಲ್ಯ, ಮ್ಯಾನ್ಯುಯಲ್ ಆಗಿ ವರ್ಕ್ ಮಾಡುವಂಥ ಕಡೆ ಹೆಚ್ಚು ಬಂಡವಾಳ ಬೇಕಾಗುತ್ತೆ. ಕಡಿಮೆ ಗುಣಮಟ್ಟದ ಮಾನವ ಸಂಪನ್ಮೂಲ. ಅನಭಿವೃದ್ಧಿ ರಾಷ್ಟ್ರಗಳಲ್ಲಿ ಶಿಕ್ಷಣ ಕಡಿಮೆ ಇರುತ್ತೆ, ಆರೋಗ್ಯದ ಸ್ಥಿತಿಗಳು ತುಂಬ ಗಂಭೀರವಾಗಿರ್ತವೆ, ನೈರ್ಮಲ್ಯ ಇರೋದಿಲ್ಲ. ಅಂಥ ಸಂದರ್ಭದಲ್ಲೂ ಕೂಡ ಈ ಅನಭಿವೃದ್ಧಿ ದೇಶಗಳಲ್ಲಿ ಬಂಡವಾಳ ಉತ್ಪನ್ನ ಪ್ರಮಾಣ ಅಧಿಕವಾಗಿರೋದಕ್ಕೆ ಕಾರಣ ಆಗುತ್ತದೆ. ಮತ್ತು ದುಬಾರಿ ಕಾರ್ಯಾಚರಣೆಯ ವೆಚ್ಚ, ಸಂಶೋಧನೆಗಳು ಮತ್ತು ಭೌಗೋಳಿಕ ಅನ್ವೇಷಣೆಗಳ ಕೊರತೆ ಅಂತ, ಲ್ಯಾಕ್ ಆಫ್ ಡಿಸ್ಕವರೀಸ್ ಆ್ಯಂಡ್ ಜಿಯೋಗ್ರಫಿಕಲ್ ಇನ್ವೆಂಟರೀಸ್. ಸೊ ಈ ಎಲ್ಲ ಅಂಶಗಳು ಕೂಡ ಬಂಡವಾಳ ಉತ್ಪನ್ನ ಅನುಪಾತವನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಆಗ್ತವೆ. ಸೊ ಈ
ಆರ್ಥಿಕಾಭಿವೃದ್ಧಿಯಲ್ಲಿ ಭಾಗಿಯಾಗುವಂಥ ಸಂಗತಿಗಳ ಬಗ್ಗೆ ಸಾಕಷ್ಟು ಅಂಶಗಳನ್ನು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇವೆ. ಈ ವಿಡಿಯೋವನ್ನು ಗಮನಿಸಿ ವಿದ್ಯಾರ್ಥಿಗಳು ಪ್ರಮುಖವಾದಂಥ ಅಂಶಗಳನ್ನು ಪಾಯಿಂಟ್ ಮಾಡ್ಕೊಳ್ಳೋದ್ರ ಮುಖಾಂತರ, ನೋಟ್ ಡೌನ್ ಮಾಡ್ಕೊಳ್ಳೋದ್ರ ಮುಖಾಂತರ ತಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗೆ ರೆಡಿ ಆಗಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.